ದೇವ್ರೆ, ಇವತ್ತು ನಾನು ಅಗಸ್ತ್ಯ ಸರ್ ಜೊತೆ ಇಲ್ಲಿಗೆ ಬರ್ತೀನಿ ಅಂತ ಕಲ್ಪನೆನೂ ಮಾಡಿರಲಿಲ್ಲ. ಕೊನೆಗೂ ನನ್ನ ಪ್ರಾರ್ಥನೆ ನಿನಗೆ ತಲುಪ್ತಲ್ವ? ನಿಂಗೆ ನಾನು ಯಾವಾಗಲೂ ಋಣಿ ದೇವ್ರೆ. ಸಾರಿ ಹೆಂಡತಿ, ನಿಮಗೋಸ್ಕರ ಅಂತ ಈ ಮಲ್ಲಿಗೆ ಹೂ ತಂದೆ. ಇದನ್ನು ನಾನೇ ಮುಡಿಸ್ಬೇಕು. ಅಗಸ್ತ್ಯ ಸರ್, ಈ ದಿನಕ್ಕೋಸ್ಕರ ನಾನೆಷ್ಟು ಕಾತಿದ್ದ ಗೊತ್ತಾ? ನೀವು ನಂಗೆ ಮತ್ತೆ ಸಿಗ್ತೀರಾ ಅಂತ ನನ್ನ ಮನಸ್ಸು ಪ್ರತಿ ಕ್ಷಣ ಹೇಳ್ತಾ ಇತ್ತು. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನನ್ನ ಜೀವನದ ದೊಡ್ಡ ಉಡುಗೊರೆ ನನ್ನ ಕಣ್ಮುಂದೆ ಇದೆ ಸರ್. ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಹೆಂಡತಿ, ನಾವಿಬ್ಬರೂ ಹೇಗೂ ಒಂದಾಗಿದ್ದೀವಿ. ಡೆಸ್ಟಿನಿ ನಮ್ಮಿಬ್ಬರನ್ನ ಒಂದು ಮಾಡಿದೆ. ಹೀಗಿರುವಾಗ ಯಾಕೆ ಕಣ್ಣೀರು? ನಿಮ್ಮ ಕಣ್ಣಲ್ಲಿ ನೀರು ನೋಡಿದ್ರೆ ನನ್ನೆದೆ ಜೋರಾಗಿ ಬಡ್ಕೊಳತ್ತೆ. ಕೆಲಿ, ಸ್ಮೈಲ್ ಮಾಡಿ. ಅಲ್ಲ ಸರ್, ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀರಾ, ಆದರೂ ನಾನು ಬಿಟ್ಟು ಇಷ್ಟು ದಿನ ಹೇಗಿದ್ರು ನೀವು? ನೀವಿಲ್ಲದೆ ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ ನಾನು. ಬತ್ತೀರೇ, ನಿಧಾನ. ಸಾರಿ, ಆದಷ್ಟು ಬೇಗ ಪೂಜೆ ಮುಗಿಸೋಣ. ಮನೆಗೆ ಬೇರೆ ಹೋಗಬೇಕು. ತುಂಬ ಕೆಲಸಗಳಿದೆ. ಹೋಗೋಣಮ್ಮ. ಜಮದಗ್ನಿ ನಿನ್ನಾಲ್ಕುದೋ ಉದೋ ಉದೋ, ಪರಶುರಾಮ ನಿನ್ನಾಲ್ಕುದೋ ಉದೋ ಉದೋ. ಆ ಶಿವನಿಗೆ ನೀ ಮಾಡಿದ ಪೂಜಾ ಒಲ್ದೇತವ.